ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಕನ್ನಡ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಟೈಟಲ್ ತಮ್ಮ ನೋಡಿ ಗೊತ್ತಾಗಿರುತ್ತೆ ನಿಮ್ಗಾಗಲೇ. ಇವತ್ತಿಂದು ಟಾಪಿಕ್ ಬಂದ್ಬಿಟ್ಟು ಊರಿಗೆ ಹೋಗ್ತಾಯಿದ್ದೀವಿ. ನಮ್ಮೂರಲ್ಲಿ ಲಕ್ಷ್ಮೀ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಸೊ ಹಂಗಾಗಿ 3 ದಿನ ಒಳ್ಳೆ ಜಾತ್ರೆ ಮಾಡ್ದಂಗೆ ಮಾಡ್ತವ್ರೆ. ಹೋಗೋಣ, ಏನೇನಿದೆ ಏನೇನು ಮಾಡ್ತವ್ರೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಈಗ ಸದ್ಯಕ್ಕೆ ಊರಿಗೆ ಹೋಗೋಣ. 3-3:30 ಆಗ್ತಾ ಬಂತು. ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂದ್ಬಿಟ್ಟು ನಿಧಾನಕ್ಕೆ ಬಿಡ್ತಿದ್ದೀನಿ. ಈಗ ಗಾಡೀಲಿ ಹೋಗ್ತೀನಿ. ಅಪ್ಪ ಬರ್ತಾರೆ. ನನ್ನ ತಮ್ಮ ಹಿಂಗೆ ಎಕ್ಸಾಮ್ ಇರೋದ್ರಿಂದ ಮನೇಲೇ ಇರ್ತಾನೆ ಓದ್ಕೊಂಡು. ಸೊ ನಾನು ಟೈಮ್ ಟೇಬಲ್ ಹಾಕಿದ್ದೆ, ನಂದು ಕಿತ್ತಾಯಿತು. ಈಗ ಇನ್ನೊಂದು ಆ್ಯಡ್ ಆಗೈತೆ. ಬಟ್ ನಮ್ಮದಿಂದ ಜೀವನದಲ್ಲಿ ಟೈಮ್ ಟೇಬಲ್ ಅನ್ನೋದು ಬರಲ್ಲ. ಅವ್ರದ್ದು ಈಗ ಶುರು ಆಗೈತೆ, ಇನ್ನೂ 7 ಸೆಮ್ ಬರ್ತವೆ. ಓಕೆ, ಹೋಗೋಣ ಊರಿಗೆ. ಅಲ್ಲಿ ಏನೇನು ಕತೆ ಹೆಂಗೆ ಅಂತ ನೋಡೋಣ. ಒಂದು ಬಾಯ್. ಅಮ್ಮಂಗೆ ತಮ್ಮಂಗೆ ಬಾಯ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಸೀದಾ ನಾವು ಲ್ಯಾಂಡ್ ಆಗಿದ್ದೆ ನಮ್ಮೂರಲ್ಲಿ ಬೈರ್ನಳ್ಳಿಲಿ. ಸೊ ಸಣ್ಣ ಬೇರೆ ಸೆಟ್ಟಾಗಿ ಮನೆಗೆ ಹೋಯ್ತಾಯಿದ್ರು. ಸೊ ಈ ಟೈಮಲ್ಲಿ ನಮ್ಮೂರು ನೋಡೋಕ್ಕೆ ಮಜಾ ಬೇರೆ. ಅದರಲ್ಲೂ ದನಗಳು ಹಸುಗಳು ಎಲ್ಲ ನೋಡಿಕೊಂಡು ಊರು ಬಾಗಿಲಿಗೆ ಬರ್ತಿದ್ದಂಗೆ ಆರ್ಚು ಫುಲ್ ಸೀರಿಯಲ್ ಸೆಟ್ ಹಾಕಿ ಜಾಗ ಅಂತ ಹೊಳಿತಿತ್ತು ನಮ್ಮೂರು. ಸೊ ಆಮೇಲೆ ಕುಡಿಯೋಕ್ಕೆ ನೀರಿರಲಿಲ್ಲ ಅಂತಂಗೆ ಪಕ್ಕದೂರಿಗೆ ಬಂದುಬಿಟ್ಟು ನೀರು ಹಿಡ್ಕೊಂಡು ಬರೋಷ್ಟರಲ್ಲಿ ದೇವ್ರನ್ನ ಕರ್ಕೊಂಡು ಊರು ಬಾಗಿಲಿಗೆ ಬಂದಿದ್ರು. ಸೊ ನಾವಂತೂ ನೋಡ್ಕೊಂಡೇ ನಿಂತ್ಬಿಟ್ಟಿದ್ವಿ. ಆಮೇಲೆ ಈ ಥರ ಎಲ್ಲ ಫಸ್ಟ್ ಟೈಮ್ ನಮ್ಮೂರಲ್ಲಿ ನೋಡ್ತಾ ಇದ್ದಿದ್ದು. ಆ ಗ್ಯಾಪಲ್ಲಿ ನಮಗೆ ಒಬ್ಬರು ಅಭಿಮಾನಿ ಸಿಕ್ಕಿದ್ರು. ನಮ್ಮೂರಲ್ಲಿ ಹೇಗೆ ಮಾತಾಡ್ಸ್ತಿದ್ದರು, ಎಲ್ಲಿರೋದು ನಿಮ್ಮ ಮನೆ? ಮಾಮೂಲಿ ಕಾಂತರಾಜನು, ಕಾಂತ ಅಂಕಲ್ ಮಗನ ನೀನು? ಅವನ್ನೆಲ್ಲ ಮಾತಾಡಿಸಿ ಖುಷಿಯಾಗಿ ಈ ಥರ ಸಬ್ಸ್ಕ್ರೈಬರ್ಸು ನಮಗೆ ನೀನು ಯೂಟ್ಯೂಬ್ ಮಾಡ್ತೀಯ ಅಲ್ವಾ ಅಂತ ಅದರಲ್ಲೂ ನಮ್ಮೂರಲ್ಲಿ ಮಾತಾಡ್ಸೋದನ್ನೆಲ್ಲ ಫುಲ್ ಖುಷಿಯಾಗೋಯ್ತು. ಸೊ ಪಟಾಕಿ ಎಲ್ಲ ಹೊಡ್ಕೊಂಡು ಗ್ರ್ಯಾಂಡಾಗಿ ಎಂಟ್ರಿ ತಗೋತಿದ್ರು. ನಾವು ನೋಡ್ಕೊಂಡು ನಿಂತಿದ್ವಿ. ನಮ್ಮ ಚಿಕ್ಕಪ್ಪ ಅಂತೂ ನಮ್ಮ ರೂಮ್ ತುಂಬ ಪಟಾಕಿ ತುಂಬ ಸಿಕ್ಬಿಟ್ಟಿದ್ರು. ಒಂದೊಂದೇ ತೊಗೊಬಂದು ಹೊಡೆದು ಇಕ್ತಿದ್ರು. ಸೊ ದೇವ್ರನ್ನೆಲ್ಲ ನಿಲ್ಸ್ಕೊಂಡು ಆರತಿ ಹೊಡ್ಕೊಂಡು ನಿಂತಿದ್ರು. ಆಮೇಲೆ ಹಂಗೆ ನೋಡ್ತಾ ಸಡನ್ನಾಗಿ ಎಲ್ಲ ಚೇಂಜ್ ಆಗೋದ್ರು ದೇವ್ರು ಬರೋ ಥರ. ಈ ಥರ ಫಸ್ಟ್ ಟೈಮ್ ನೋಡಿದ್ದು ನಾನು. ಫೋನಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ದೀನಿ, ಹಿಂಗೆ ಆರತಿ ಹೊತ್ಕೊಂಡಾಗೆಲ್ಲ ದೇವ್ರು ಬರುತ್ತೆ ಅನ್ನೋದು. ಫಸ್ಟ್ ಟೈಮ್ ನೋಡ್ತಾ ದೇವರು ಸುಮ್ಮನೆ ನಿಂತಿತ್ತು. ಯಾಕೆ ಹಿಂಗೆ ಎಲ್ಲ ಹಿಂಗೆ ಆಡ್ತವ್ರೆ ಅನ್ನಂಗೆ ಅನಿಸ್ತಿತ್ತು. ನಾನಂತೂ ಫಸ್ಟ್ ಟೈಮ್ ನೋಡಿದಾಗ ಹೆದರಿಕೆನೂ ಆಗೋಯ್ತು, ಖುಷಿನೂ ಆಯಿತು. ಈ ಥರ ಎಲ್ಲ ನಮ್ಮೂರಲ್ಲೂ ನಡೀತವ. ನಮ್ಮ ಜನ ಅಂತೂ ಫುಲ್ಲು ಫಿದಾಗ್ಬಿಟ್ಟಿದ್ರು. ಈ ಥರ ನಮ್ಮೂರಲ್ಲಿ ನಡೆದೇ ಇಲ್ಲ ಬಿಡಿ ಯಾವತ್ತೂ. ಈ ದೇವ್ರು ಬಂದುಬಿಟ್ಟು ವರಮಹಾಲಕ್ಷ್ಮಿ ಅಂದ್ಬಿಟ್ಟು. ಸೊ ಈ ದೇವರು ಹೊಲ್ದಿರೋದು ನಮ್ಮೂರಲ್ಲಿರೋ ಕಟಿಂಗ್ ಮಾಡೋರಿಗೆ. ಈ ದೇವ್ರನ್ನ ಒಂದು 12-13 ವರ್ಷದ ಹಿಂದೆ ದೇವಸ್ಥಾನ ಕಟ್ಟಬೇಕು ಅಂತ ಹಳೆ ದೇವಸ್ಥಾನನ ಹೊಡೆದ್ಬಿಟ್ಟು ಆ ವಿಗ್ರಹನ ಧಾನ್ಯದೊಳಗೆ ಎತ್ತಿಕ್ಕಿದ್ರು. ಈ ದೇವ್ರದ್ದು ತವ್ರ ಮನೆ ಬಂದ್ಬಿಟ್ಟು ಕೆಂಸಾಗರ, ನಮ್ಮೂರ ಪಕ್ಕದಲ್ಲಿರೋದು. ಸೊ ಅಲ್ಲಿಂದ ದೇವ್ರನ್ನ ಕಳಸ ಎಲ್ಲ ಎತ್ಕೊಂಡು ಈ ಮೆರವಣಿಗೆ ದೇವ್ರನ್ನ ಅಲ್ಲಿ ಏನೇನೋ ಶಾಸ್ತ್ರಗಳೆಲ್ಲ ಮಾಡಿ ತೊಗೊಂಡು ಬಂದರು. ಸೊ ಅಲ್ಲೇ ಖುಷಿಗೆ ತಾಯಿಗೆ ಅಲ್ಲೇ ಕುಣಿತಾ ಇತ್ತಂತೆ. ನಾವು ನೋಡಿಕೊಂಡು ನಡ್ಕೊಂಡು ಬಂದ್ವಿ. ಈ ಥರ
ನೋಡ್ತಾ ಇರ್ಬೇಕಾದ್ರೆ ಅದರಲ್ಲೂ ನಮ್ಮೂರಲ್ಲಿ ಈ ಥರ ಫುಲ್ ಗ್ರ್ಯಾಂಡಾಗಿ ಸೀರಿಯಲ್ ಸೆಟ್ಟೆಲ್ಲ ಹಾಕಿದ್ರು. ಅದ್ರ ಮಧ್ಯದಲ್ಲಿ ದೇವ್ರು ಈ ಥರ ಕುಣ್ಕೊಂಡು ಬರ್ತಿದ್ರೆ ನಿಜ ಸಖತ್ತಾಗಿತ್ತು ಮಾತ್ರ. ನಮ್ಮೂರಲ್ಲೆಲ್ಲ ಫಿದಾನೇ ಆಗೋಗಿದ್ರು. ಸೊ ಜನನೂ ಅಷ್ಟೇ ಜಾಸ್ತಿ ಜನನೂ ಸೇರಿದ್ರು. ನಮ್ಮೂರು ಬಸವಣ್ಣನ ಕೊಂಡಕ್ಕಿಂತ ಜಾಸ್ತಿ ಜನ ಸೇರಿದ್ರು ಈ ಸತಿ. ಸೊ ಅದನ್ನು ಇನ್ನೇನು ಬರುತ್ತೆ ನೆಕ್ಸ್ಟ್ ಮಂತಲ್ಲಿ, ಸೊ ಅದನ್ನು ವೀಡಿಯೋ ಮಾಡುವಂತೆ. ಆಮೇಲೆ ಫುಲ್ಲು ಹೋಗ್ತಾ ಫುಲ್ಲು ರಾಂಗ್ ಆದಂಗೆ ಆಗೋಯ್ತು. ಸೊ ಹಂಗೆ ದೇವಸ್ಥಾನದ ಹತ್ರನೂ ಕರ್ಕೊಂಡು ಬಂದರು. ದೇವಸ್ಥಾನದ ಹತ್ರನೂ ಅಷ್ಟೇ ನೀಟಾಗಿ ಲೈಟಿಂಗೆಲ್ಲ ಹಾಕಿ ಫುಲ್ಲು ಪಟಾಕಿ ಮೇಲೆ ಪಟಾಕಿ ಹೊಡೆಸ್ತಿದ್ದಿದೆ ನಮ್ಮ ಚಿಕ್ಕಪ್ಪಂದು ಕೆಲಸ. ನೋಡ್ತಾ ಆಮೇಲೆ ದೇವರಂತೂ ಮೈಸೂರು ಚಾಮುಂಡೇಶ್ವರಿ ಆನೆ ಮೇಲೆ ಹೆಂಗೆ ಅಂಬಾರಿ ಥರ ಗೊತ್ತಾರೋ ಹಂಗೆ ಬರ್ತಾಯಿತ್ತು ದೇವರು. ಆ ಲೈಟಿಂಗ್ಸ್ಗೂ ಸೇಮ್ ಮೈಸೂರು ಫೀಲು, ಮೈಸೂರು ಪ್ಯಾಲೇಸಲ್ಲಿ ಹೆಂಗೆ ಫೀಲ್ ಕೊಡುತ್ತೆ ಹಂಗೆ. ಮತ್ತು ಹೇಗಿತ್ತು ನೋಡ್ಕೊಬನ್ನಿ. ಈಗ ನೀನು ಇಲ್ಲಿ ಬಂದಿದ್ಯಾ, ಇಲ್ಲಿ ಸುದ್ದಿ ಆಗೋವರೆಗೂ ಇಲ್ಲಿ ಇರ್ತೀಯ, ಇಲ್ಲ ನೀ ಸಾಗಕ್ಕೆ ಹೋಯ್ತೀಯ. ಏನ್ ಹೇಳು, ಏನ್ ಹೇಳ್ಬೇಕು ನೀನೀಗ? ಕೇಳು ನೀಟಾಗಿ ಕೇಳಿ ಇನ್ನೊಂದ್ಸತಿ ಕೇಳಿಸ್ಕೊ. ಈಗ ನೀನು ಇಲ್ಲಿ ಇರ್ತೀಯ, ಅರ್ಧ ಗಂಟೆ ಸನ್ನಿಧಿಯಲ್ಲಿ ಸುದ್ದಿ ಪುಣ್ಯ ಗಣಪತಿ ಹೋಮ ಆಗೋವರೆಗೂ ಇಲ್ಲಿ ಇರ್ತೀಯ, ಇಲ್ಲ ನೀನ್ ಜಾಗಕ್ಕೆ ಹೋಯ್ತೀಯ. ಏನ್ ಹೇಳು? ಪುಣ್ಯ ಆಗೋವರೆಗೂ ಇಲ್ಲೇ ಇರ್ತಾಳಂತೆ, ಆಮೇಲೆ ಹೋಯ್ತಾಳಂತೆ. ಇಲ್ಲೇ ಇರ್ತೀನವಾ, ಪುಣ್ಯ ಆಗೋವರೆಗೂ ಇರ್ತೀಯಾ, ಆಮೇಲೆ ಸಂಪೂರ್ಣ ಕರ್ಕೊಂಡು ಹೋಗ್ತೀವಿ. ಎಲ್ಲೇ ತುಳ್ಕೊಂಡ್ ಬಂದಿದ್ವಿ, ಎಷ್ಟು ಜನ ಮಾರಿ ಕೆಲಸ ಮುಗಿಸ್ಕೊಂಡು ಒಳಗೆ ಬರ್ಬೇಕು. ಕರ್ಕೊಂಡು 500 ತಲೆ ಮೇಲೆ ಬಿಟ್ಬಿಟ್ಟು ಅವ್ರನ್ನ 200 ಮಕ್ಕಳು ಜೊತೆಗೆ ಇರಂಗಿಲ್ಲ ಮನೆಗೆ ನಡಿ. ಅವ್ರನ್ನೆಲ್ಲ ಆಚೆ ಬಿಟ್ಬಿಟ್ಟು ಆಮೇಲೆ ಬರೋ ಒಳಗೆ ಕರ್ಕೊಂಡು ಗೊತ್ತಿಲ್ಲ ಒಳ್ಳೆ ಸನ್ನಿಧಿಗೆ ಬಂದು ಆಂಜನೇಯನ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ಬಿಟ್ಟು ದೇವ್ರಿಗೆ ಒಪ್ಪಿಗೆ ಕೇಳ್ತಿದ್ರು. ನಿಮ್ಗೆ ಇಷ್ಟ ಆಯಿತಾ, ಈಗ ನಾವು ಇಲ್ಲೇ ಇಸ್ಕೊಬೋದಾ ಹೋಮ ಆಗೋರ್ಗು ಅಂತೆಲ್ಲ ಪ್ರಶ್ನೆ ಕೇಳಿ ಆಮೇಲೆ ದೇವ್ರನ್ನೆಲ್ಲ ಈಚೆ ಕರ್ಕೊಂಡು ಬಂದುಬಿಟ್ರು. ಸೊ ಕಳಸ ಒತ್ತಿದ್ದವ್ರಂತೂ ಇವರಂತೂ ಫುಲ್ಲು ಓಡಾಡ್ತಾನೆ ಇದ್ರು. ಫುಲ್ಲು ಜಾಸ್ತಿ ಬಂದುಬಿಟ್ಟಿತ್ತು. ಆಮೇಲೆ ಆ ದೇವ್ರ ಕುಣಿಯೋದು ನೋಡೋದಕ್ಕೂ ಆ ದೇವ್ರ ಅಲಂಕಾರ ಮಾಡಿದ್ದಕ್ಕೂ ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ. ದೇವ್ರು ಮಾತ್ರ ಸಖತ್ತಾಗಿ ಕುಣಿತಿತ್ತು. ಆ ಹೂವು ಹಾಕಿದ್ದಿತ್ತು, ಅದಕ್ಕೂ ನೋಡೋಕೆ ಮಾತ್ರ 2 ಕಣ್ಣು ಸಾಲದು. ನಾನಲ್ಲ ನಮ್ಮ ಊರವ್ರಂತೂ ನೋಡಿ ಫುಲ್ ಖುಷಿ ಆಗ್ಬಿಟ್ಟವ್ರು ಹೆಜ್ಜಿದ್ದೀರಂತೂ. ಸೊ ದೇವರು ಆಂಜನೇಯ ಈಚೆಗೆ ಬರೋವರೆಗೂ ಸೊ ದೇವ್ರು ಮಾತ್ರ ಒಳಗೋಗಿ ಕೂತಿರ್ಲಿಲ್ಲ. ಅವಾಗಲೇ ತಗೊಂಡಿದ್ರಲ್ಲ ಇಲ್ಲೇ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಸೊ ಎಲ್ಲ ಕೂರ್ಸ್ಕೊಂಡಾದ್ಮೇಲೆ ಈ ಥರ ಅಕ್ಕಿಲೆಲ್ಲ ಹಾಕಿ ಮಾಡಿಸ್ತಿದ್ರು. ನಾವು ಎಲ್ಲ ಮಾಡಿದ್ವಿ. ಆಮೇಲೆ ಎಲ್ಲ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಈಗ ಊಟ ಎಲ್ಲ ಮಾಡಿಸಿದ್ರು ಇಡೀ ಊರು ಜನಕ್ಕೆ. ಸೊ ಏನಿದೆ 3 ದಿನಕ್ಕೂ ಊಟ ಎಲ್ಲ ಮಾಡಿಸಿದ್ರು, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ. ಸೊ ನಾವು ನಮ್ಮ ತಂಗಿ ಎಲ್ಲ ಲೈನಲ್ಲಿ ಕೂತ್ಕೊಂಡಿದ್ವಿ. ಈ ಥರ ನೆಲದಲ್ಲಿ ಕೂತ್ಕೊಂಡು ತಿನ್ನೋದು ಹಳ್ಳಿಗಡೆ ಮಾತ್ರ ಅನ್ಕೋತೀನಿ. ಸೊ ಸ್ವಲ್ಪ ದಿನದಿಂದ ನಾವು ಎಷ್ಟೋ ತಿಂಗಳಿಂದ ಬಂದ್ಬಿಟ್ಟು ಈ ಥರ ಹಿಂಗೆ ಕೂತ್ಕೊಂಡು ತಿಂದಿದ್ವಿ. ಯಾವುದೋ ದೇವ್ರ ಕಾರ್ಯದಲ್ಲೇ ಈಗ ಕೂತ್ಕೊಂಡು ತಿಂತಾಯಿದ್ವಿ. ಅಡುಗೆನೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಪಲಾವ್ ಮಾಡಿಸಿದ್ರು, ಕಾಳುಗೊಜ್ಜು, ಹಪ್ಪಳ ಎಲ್ಲ ಇಡೀ ಅಷ್ಟು ಜನಕ್ಕೆ ಎಲ್ಲರಿಗೂ ಮಾಡಿಸಿದ್ರು. ಟೇಸ್ಟ್ ಮಾತ್ರ ಅದೇನೋ ಸಖತ್ತಾಗಿರುತ್ತೆ ದೇವಸ್ಥಾನದಲ್ಲಿ ಅಂತಾರಲ್ಲ, ಸಖತ್ತಾಗಿತ್ತು. ಇನ್ನೂ 2 ದಿನ ಇದೆ. ಇವತ್ತು ಮಾತ್ರ ಮರೆಯೋಕ್ಕೆ ಆಗಲ್ಲ, ಸಖತ್ತಾಗಿತ್ತು ಮಾತ್ರ. ಫಸ್ಟ್ ಟೈಮ್ ಆ ಥರ ಎಲ್ಲ ನೋಡಿದ್ದು ನನ್ನ ಲೈಫಲ್ಲಿ. ಸೊ ಈಗ ಹೋಗಿ ಮಲಿಕೊಂಡು ನಾಳೆ ಹೇಗಿರುತ್ತೆ ಏನು ಕತೆ ಅನ್ನೋದು ಸಖತ್ ಕ್ಯೂರಿಯಾಸಿಟಿ ಇದೆ. ನಾಳೆ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಇವತ್ತು ಡೇ 2. ಸೊ ನೆನ್ನೆ ಅಂತೂ ಮರೆಯೋಂಗಿಲ್ಲ. ಇವತ್ತು ಮಾತ್ರ ಹೆಂಗಿರುತ್ತೋ ಏನೋ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ನಾನೆಲ್ಲ ನಮ್ಮ ಊರವರು ಮರೆಯೋಂಗಿಲ್ಲ. ಈಗ ನೀಟಾಗಿ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಹೋಮ ಎಲ್ಲ ಇತ್ತು ಅಂದ್ಬಿಟ್ಟು ಸಂಜೆ ಮೇಲೆ ದೇವಸ್ಥಾನ ಕಡೆಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗಿ ವಿದ್ಯಾಚೌಡೇಶ್ವರಿಗೆಲ್ಲ ನೋಡ್ಕೊಬಂದಿದ್ವಿ. ಮಿನಿ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಆಮೇಲೆ ಬಂದುಬಿಟ್ಟು ನಮ್ಮೂರು ಆಂಜನೇಯ ದೇವಸ್ಥಾನದ ಹತ್ರ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ.
ಮಂಗಳಾರತಿ ಎಲ್ಲ ತಗೊಂಡು ಆಂಜನೇಯನ ಹತ್ರ ನಮ್ಮ ಬಾಸ್ ಮೊದಲೇ ಸೊ ಒಳ್ಳೇದು ಮಾಡಪ್ಪ, ಆರೋಗ್ಯ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂದ್ಬಿಟ್ಟು ಬಂದ್ವಿ. ಸೊ ಧಾನ್ಯದೊಳಗೆ ಇಕ್ಕಿದ ತಾಯಿನ ವಿಗ್ರಹನ ಎಲ್ಲ ತೆಗ್ದು ಮತ್ತು ದೊಡ್ಡ ಕಳಸ ದೇವಸ್ಥಾನ ಮೇಲೆ ಇಕ್ಕಕ್ಕೆ, ಮತ್ತು ಇನ್ನು ಚಿಕ್ಕ ಚಿಕ್ಕ ಕಳಸ ಮತ್ತು ಒಂದು ಪುಟ್ಟ ಗಣೇಶಂದು ಎಲ್ಲ ಕೆತ್ತನೆ ಮಾಡ್ತಿದ್ರು. ಅದಕ್ಕೆಲ್ಲ ಈಗ ಅಭಿಷೇಕ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ನಿಂಬೆಹಣ್ಣು ಎಲ್ಲ ಹಾಕಿ ಉಜ್ತಾಯಿದ್ರು. ಈಗಲೂ ಅಷ್ಟೇ, ಈಗ ದೇವಸ್ಥಾನ ಮುಂದೆ ಏನೇ ಇದ್ದರೂ ನಡೆಯೋದು. ನಾವು ಚೇರೆಲ್ಲ ಹಾಕಿದ್ರು ಇಡೀ ಊರು ಜನಕ್ಕೆ. ಸೊ ನಾವು ಬಂದ್ಬಿಟ್ಟು ಮುಂಚೆನೇ ಕುತ್ಕೊಂಡ್ಬಿಟ್ಟಿದ್ವಿ. ಇನ್ನು ಹೋಮ ಎಲ್ಲ ಮಾಡ್ತಾಯಿದ್ರು. ಎಷ್ಟೊಂದು ಹೋಮಗಳೆಲ್ಲ ಮಾಡಿದ್ದಾರೆ, ಸುದರ್ಶನ ಹೋಮ, ಗಣ ಹೋಮ, ಏನೇನೋ ಮಾಡಿದ್ದಾರೆ. ಒಂದು 10 ಹೋಮದ ಮೇಲೆ ಮಾಡಿದ್ದಾರೆ, ಹೆಸರಂತೂ ನೆನಪಿಲ್ಲ. ಸೊ 3 ಇಕ್ಬಿಟ್ಟು ಮಾಡ್ತಾಯಿದ್ರು. ಆಮೇಲೆ ನಮ್ಮ ಊರಲ್ಲಂತೂ ನಮ್ಮ ಚಿಕ್ಕಪ್ಪ ಪಟಾಕಿ ಮೇಲೆ ಪಟಾಕಿ ಓಡಿಸ್ತಾಯಿದ್ರು. 40,000 ರೂಪಾಯಿ ಪಟಾಕಿ ತಂದು ಹೈಲೈಟು ಪಟಾಕಿ. ಇದೆಲ್ಲ ನೋಡ್ಬಿಟ್ಟು ನಿಂಗೆ ಹೆಂಗಂದ್ರೆ ಏನು ಅನಿಸ್ತಾ ಖುಷಿ ಆಯ್ತದೆ. ಊರಿದು ಜೋರಾಗಿ ಹೇಳು, ಜೋರಾಗಿ ಹೇಳು, ಬೇನಲ್ಲಿ. ನಿಂಗೆ ಇಷ್ಟನಾ ಬೇನಲ್ಲಿ? ನಮ್ಮ ಚಿಕ್ಕಪ್ಪನ ಪಾಪನೆಲ್ಲ ಮಾತಾಡಿಸ್ಬಿಟ್ಟು ಸೊ ಆಮೇಲೆ ನೋಡೋ ಅಷ್ಟರಲ್ಲಿ ಒಂದೊಂದು ಅಗ್ನಿಕೊಂಡದ ಮುಂದೆ 9 ಜನನ ಕರೆದು ನಿಲ್ಲಿಸಿದ್ರು. ಸೊ ಈಗ ಅಗ್ನಿ ಹಚ್ಬೇಕಂತೆ. ಸೊ ಎಲ್ಲ ನಿಂತಿದ್ರು, ನೋಡಿಕೊಂಡು ನಾವು ನಿಂತಿದ್ವಿ. ಆಮೇಲೆ ಎಲ್ಲರೂ ಸೇರಿಬಿಟ್ಟು ಒಂದು ಹೋಮದ ಕೊಂಡಕ್ಕೆ ಅಗ್ನಿ ಹಚ್ಚೋಕ್ಕೆ ಎಲ್ಲ ಕರ್ಪೂರ ಇದೆಲ್ಲ ಹಾಕಿ ಮಾಡ್ತಾಯಿದ್ರು. ಏನು ಹೋಮ, ಸುದರ್ಶನ ಹೋಮ ಮಾಡ್ತಿದ್ದಾರೆ ಈಗ. ಸೊ ಇದ್ರದ್ದು ಏನು ಮಾಡ್ತಿದ್ರು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಇಡೀ ಕಳಸ ಮತ್ತು ಏನು ಹಚ್ಚಿದ್ರು ಆ ಪ್ಲೇಟ್ ಇಟ್ಕೊಂಡು ದೇವಸ್ಥಾನ ಸುತ್ತಾಕಬೇಕು ಅಂತ ಈಗ 500 ಹೇಳ್ತಿದ್ರು. ಒಂದು 9-10 ಜನ ಪುರೋಹಿತರನ್ನು ಕರೆಸಿದ್ರು. ಹತ್ತತ್ರ ಅವ್ರಿಗೇನೆ ಒಂದು 3 ಲಕ್ಷ ಖರ್ಚು ಮಾಡಿದ್ದಾರೆ. ಇದನ್ನು ಮಾಡೋಕ್ಕೆ ಹತ್ತತ್ರ ನನ್ನ ಅನಿಸಿಕೆ ಒಂದು 10 ಲಕ್ಷದ ಮೇಲೆ ಖರ್ಚಾಗಿರ್ಬೋದು ಅನಿಸುತ್ತೆ. ಈಗ ಎಲ್ಲ 3 ಕುಂಡದ ಜನರು ಎಲ್ಲ ಸೇರಿಕೊಂಡು ಒಂದು 27 ಜನ ಇದ್ದರು. ಸೊ ಅಷ್ಟು ಜನನೂ ಈಗ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ಅದನ್ನು ತಂದುಬಿಟ್ಟು ಈಗ ಅಗ್ನಿಗೆ ಹಾಕಬೇಕು ಅಂತ ಹೇಳಿದ್ರು. ಸೊ ಅವ್ರ ಮಧ್ಯದಲ್ಲಿ ನಾನು ಹಂಗೆ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಹಂಗೆ ತೂರ್ಕೊಂಬಿಟ್ಟಿದ್ದೆ. ನಾನು ಅವ್ರ ಜೊತೆ ಸೇರಿಕೊಂಡು ಸಂಕಲ್ಪ ಮಾಡಿಕೊಂಡು ಸುತ್ತಾ ಇದ್ದೆ. ಸೊ ಅವ್ರ ಜೊತೆ ನಾವು ಸುತ್ತಿ ದೇವರು ಒಳ್ಳೇದು ಮಾಡಮ್ಮ ಅಂತ ಬೇಡ್ಕೊಂಡ್ವಿ ಅಷ್ಟೇ, ಇನ್ನೇನಿಲ್ಲ. ಸೊ ಆಂಟಿದಿರ ಮಧ್ಯದಲ್ಲಿ ನಾನು ಸೇರಿಕೊಂಡು ಸುತ್ತಬಿಟ್ಟಿದ್ದೀನಿ. ಈಗ ನೋಡ್ತಿದ್ರೆ ನನಗೆ ನಗ ಬರ್ತೈತೆ. ಸೊ ಎಲ್ಲ ಅಗ್ನಿ ಸ್ಪರ್ಶ ಮಾಡಿದ್ರು, ಈಗ ಹಚ್ಚಿದ್ರು. ಆಮೇಲೆ ಈ ಕಡೆ ಬಂದು ನೋಡಿದ್ರೆ ಎಲ್ಲ ಹಾಕಿ ನಿಂಬೆಹಣ್ಣು ಎಣ್ಣೆ ಹಾಕಿ 12 ವರ್ಷದಿಂದ ಧಾನ್ಯದೊಳಗೆ ಮುಚ್ಚಿ ತಾಯಿಗೆ ಒಂದೊಳ್ಳೆ ಕಳೆ ತರಿಸ್ತಿದ್ರು ಇವರೆಲ್ಲ ಸೇರಿಕೊಂಡು. ಆಮೇಲೆ ಹೋಮ ಎಲ್ಲ ಶುರುವಾಗಿ ಒಂದೊಂದು ದಂಪತಿಗಳನ್ನ ಕೂರಿಸ್ಕೊಂಡು ಹೋಮ ಮಾಡ್ತಾಯಿದ್ರು. ನಾವು ನೋಡ್ಕೊಂಡೇ ಕೂತಿದ್ವಿ. ಇನ್ನೇನು ಹೋಮ ಎಲ್ಲ ಮುಗಿಯೋ ಟೈಮ್ ಬಂತು. ಈಗ ಅದೇನೇನೋ ಪ್ರೊಸೆಸರ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು. ನಮಗೇನು ಗೊತ್ತಾಗ್ತಿರ್ಲಿಲ್ಲ. ನೋಡ್ಕೊಂಡು ಬೇಡ್ಕೊಂಡು ಕೂತಿದ್ವಿ. ದೇವಸ್ಥಾನದೊಳಗೆ ಈ ಥರ ಎಲ್ಲ ಬರ್ದು ರಂಗೋಲಿಲಿ ಸಖತ್ತಾಗಿ ಮಾಡಿದರು. ಮತ್ತು 100 ಕಳಸ ಇಕ್ಬಿಟ್ಟು ಪೂಜೆ ಎಲ್ಲ ಮಾಡಿದರು. ಆಮೇಲೆ ಗರ್ಭಗುಡಿ ಒಳಗೆ ಇನ್ನು ಬಿಡಲ್ಲ ಪ್ರತಿಷ್ಠಾಪನೆ ಆಗೋರಿಗೆ. ನೋಡೋಂಗಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಪುರೋಹಿತರು ಹೇಳಿದರು. ನಾವೇನು ಒಳಗೆ ಹೋಗಲಿಲ್ಲ, ಬಾಗಿಲಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ವಿ. ಎಷ್ಟೊಂದು ಜನ ಒಳಗೂ ಎಲ್ಲ ಹೋಗಿದ್ರು. ಸೊ ಆಮೇಲೆ ಹಂಗೆ ಆಯ್ತಲ್ಲ, ಇನ್ನೇನಿಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಅತ್ತೆ ಜೊತೆ ಊರಲ್ಲಿ ಹೆಂಗೆ ಲೈಟಿಂಗ್ ಹಾಕಿದ್ದಾರೆ ಏನು ಅಂತ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಸ್ವಲ್ಪ ಕಾಟ್ಲೆ ಕರ್ಕೊಂಡು ಬರ್ತಾಯಿದ್ದೀನಿ. ಏನತ್ತೆ ಡಾನೋದಂಗೆ ಓತಿ ಹಿಂದೆ 3 ಜನ ಬಾಡಿ ಗಾಡಿಕೊಂಡು ಇಲ್ಲಿ ಭಾರತ, ಇಲ್ಲಿ ಫೋಟೋ ತೆಗೀನಿ ಭಾರತ ಒತ್ತು ಒಂದು ಭಾರತ. ನೀವು 3 ಕನಕ್ಪುರದವೆಲ್ಲ ನೋಡ್ಲಿ. ಹುಷಾರು ಫೋಟೋ ತೆಗಿಬೇಕಾ? ಇಲ್ಲಿ ಎಲ್ಲ ನಿನ್ನ ಮಗನ ಕಳಿಸ್ತೀನಿ. ಆಯಿತು. ಅದರಲ್ಲೇನು ಕಳಿಸಿದ್ರೆ ಏನು ಮಾಡಿದ್ದೀನಿ ಹೇಳು. ವಿಡಿಯೋ ಮಾಡ್ತಾ ಇದ್ದಿ ಮೂಗಿ ಹಿಂಗಂದಿದ್ದು. ನಾನು ಫುಲ್ ವಿಡಿಯೋ ಮಾಡ್ತೀನಿ. ಪೇಂಟ್ ಮಾಡಕ್ಕೆ ಬಂದಿರೋದಕ್ಕ. ಇರತ್ತೆ, ನೀವು 3 ಲೈಟ್ ವಿಡಿಯೋ ಮಾಡುವಂದಾರ ಅಲ್ಲಿಂದ ಈ ಕತ್ಲೆಯಲ್ಲಿ ಹೆಂಗೆ ಕಾಣ್ತದೆ ಅಂತ ಬಂದಿದ್ದು. ಎಲ್ಲ ಬೇರೆಯವ್ರದ್ದೆಲ್ಲ ಯೂಟ್ಯೂಬಲ್ಲಿ ನೋಡ್ತೀರಾ, ನೀನೇ ಬರ್ತೀವ ಈ ಯೂಟ್ಯೂಬಲ್ಲಿ? ಏನಿಲ್ಲ ನಿನಗೆ. ಏನು ಮಾಡ್ತೈತೆ ಇನ್ನೊಂದೆಲ್ಲ ಏನಂತ ಹೇಳ್ತಿ? ಯಾರಿಗೆ ಹೇಳ್ತಿ ನೀನು? ನನ್ನ ಮಗನಿಗೆ ಅವನೇನು ಮಾಡ್ತಾನೆ ನನಗೆ? ಅವನಿಗೆ ಹಬ್ಬ ಮಾಡಿಬಿಡ್ತೀನಿ ಅಷ್ಟೇನಂತ ಬಂದರೆ ಅವನಿಗೆ ಅಂತ ಬರುತ್ತೆ. ಬೈರಿನಲ್ಲಿ ಪಕ್ಕಕ್ಕೆ ಹೋಗುತ್ತೆ. ಬೈರು ಬಾ ಮುಚ್ಚೋಯ್ತು.
ಬೈ ಯಾರನ್ನ ಫೋನ್ ಇಸ್ಕೊಂಡು ಅತ್ತೆ ಫೋನ್ ಮಾಡಬೇಕು. ಏನು ಮಮ್ಮಿ ಇಲ್ಲಾಗಿದೆಯಾ? ಏನೇನು ಮಾಡ್ತಕ್ಕೆ ಮಾಡ್ಕೊಂಬ. ಯಪ್ಪ ನಗತ್ತೆ ಹೋಲಿ. ಈ ಕಡೆ ಬಂದು ರೋಡ್ ಪೂರ್ತಿ ನೀನು ಫೇಮಸ್ ಆಗುತ್ತೆ ಅಲ್ಲಿ ಬಿಡತ್ತೆ. ಇವತ್ತು ಡೇ 3 ಕೊನೆಯ ದಿನ. ನಮ್ಮೂರಾಗ ಹೋಗಿ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಅಂದ್ಬಿಟ್ಟು ಅಂದ್ಕೊಂಡು ಬಂದಿದ್ದೆ. ಇವತ್ತು ಕೊನೆಗೂ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ವಿ. ಇವತ್ತು ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದರು. ಅಕ್ಕಪಕ್ಕದ ಊರಿಗೆಲ್ಲ ಪಾಂಪ್ಲೆಂಟ್ ಎಲ್ಲ ಕೊಟ್ಟಿದ್ರು. ಮತ್ತು ಅವ್ರ ಕಡೆ ಸಂಬಂಧಿಕರನ್ನೆಲ್ಲ ಜಾಸ್ತಿ ಜನ ಕರೆದಿದ್ದೀವಿ ಅಂತ ಹೇಳಿದರು. ಹತ್ತತ್ರ 1,000-1,500 ಜನ ಸೇರ್ಬೋದು ಅಂತ ಹೇಳಿದರು. ನೋಡ್ಕೊಂಡು ಕೂತಿದ್ವಿ. ಆಮೇಲೆ 101 ಕಳಸದಲ್ಲಿ ನೀರೆಲ್ಲ ತುಂಬಿಟ್ಟು ದೇವ್ರಿಗೆ ಅಭಿಷೇಕ ಮಾಡಬೇಕು. ಊರಲ್ಲಿರೋ 101 ಜನ ಹೆಂಗಸರು ಬಂದು ಹೊರ್ರಪ್ಪ ಅಂತ ಹೇಳಿದರು. ನಾವೇನು ಹೊರಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾವು ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಹೊರಕ್ಕೆ ಹೋಗಿರಲಿಲ್ಲ ಅಷ್ಟೇ. ಸೊ ನಮ್ಮ ಆಂಟಿ ನಮ್ಮ ಅತ್ತೆದಿರೆಲ್ಲ ಹೊತ್ಕೊಂಡು ನಿಂತಿದ್ರು. ನಾವು ನೋಡ್ಕೊಂಡು ನಿಂತಿದ್ವಿ ಏನು ಅಂತ. ಸೊ ಹಂಗೆ ಅಲ್ಲಿ ಒಂದಮ್ಮಂಗೆ ಸಡನ್ನಾಗಿ ದೇವ್ರು ಬಂದಂಗೆ ಆಯಿತು. ಆಮೇಲೆ ಮೇಯ್ನ್ ಕಲಸ ಹೊತ್ಕೊಂಡಿದ್ರು 500. ಇನ್ನೇನು ಹೊಸ್ಲು ಬಾಗಿಲಲ್ಲಿ ಹೋಗ್ಬೇಕು. ಫುಲ್ ಜೋರು ಗ್ರ್ಯಾಂಡಾಗಿ ದೇವ್ರು ಬಂದುಬಿಟ್ಟಿತ್ತು. ಇಟ್ಕೊಂಡು ನಿಂತಿದ್ರು. ಒಂದು 7-8 ಜನ ಇಟ್ಕೊಂಡ್ರು ತಡಿತಾ ಇರಲಿಲ್ಲ. ಇವೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಿದ್ದು. ಮೊನ್ನೆ ನೋಡಿ ಹೆಂಗೋ ನೆನ್ನೆ ಮರ್ತಿದ್ವಿ. ತಿರುಗಿ ಇವತ್ತು ಹಂಗೆ ಆಯಿತು. ಆಮೇಲೆ ನೋಡಿಕೊಂಡು ಮಧ್ಯಕ್ಕೆ ಬಂದು ನಿಂತ್ಕೊಂಡು ಈ ಕಡೆಯಿಂದೆಲ್ಲ ಹೆಂಗೆ ಕಾಣ್ತವ್ರೆ ಎಲ್ಲ ಸೀರೆ ಉಚ್ಕೊಂಡು ಮಿಂಚಿಂಗ್ ಮಾಡ್ತಾಯಿದ್ರು. ಈ ಲೈನಲ್ಲೆಲ್ಲ ನಮ್ಮ ಮನೆಯವರೆಲ್ಲ ನಿಂತಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಿದ್ದಲ್ಲ, ಹೇಳತ್ತೆ. ನೀನು ಹೇಳ್ತೀನಕ್ಕ? ಅಲ್ಲಿ ಯಾರೋ ಹಾಡು ಹೇಳ್ತಿದ್ರೆ ನಮ್ಮ ಅತ್ತೆನೂ ಹಾಡು ಹೇಳ್ತಿದ್ರು. ಅದಕ್ಕೆ ಸ್ವಲ್ಪ ಕ್ವಾಟ್ಲೆ ಇಕ್ಬಿಟ್ಟು ಎಲ್ಲ ನೋಡ್ಕೊಂಡು ನಿಂತಿದ್ದಂಗೆ ದೇವ್ರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಈ ಥರ ಗ್ರ್ಯಾಂಡಾಗಿ ರೆಡಿ ಮಾಡಿದರು. ಅಷ್ಟರಲ್ಲಿ ಊರ ಜನ ಎಲ್ಲ ಊಟಕ್ಕೆ ಬೇರೆ ಕೂತಿದ್ರು. ನಾವು ಸೆಕೆಂಡ್ ಪಂದಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇಡೀ ಊರ ಜನಕ್ಕೆ 1,500 ಜನಕ್ಕೆ ಹೋಳಿಗೆ ಊಟ ಮಾಡಿಸಿದ್ರು. ಎಲ್ಲ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ತಿರುಗಿ ಸಂಜೆ ಆಗಿದ ತಕ್ಷಣ ಊರಲ್ಲಿರೋ ದೇವ್ರನ್ನೆಲ್ಲ ಮೆರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಈಗ ಎಲ್ಲ ದೇವ್ರನ್ನೂ ಕರ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರೆ. ನಮ್ಮೂರಲ್ಲಿ ಒಂದು 5 ದೇವ್ರುಗಳಿದ್ದಾವೆ. ಬಸವಣ್ಣ, ಆಂಜನೇಯ, ಲಕ್ಷ್ಮೀ ದೇವರು ಮತ್ತು ಮಹದೇಶ್ವರ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಮೇಲೆ ಹೋಲಿಯ ಪರಾಕೆಲ್ಲ ಆರಿಸ್ತಿದ್ರು. ನಮ್ಮೂರಲ್ಲಿ ನಮ್ಮ ದಾಸಪುರ ಸ್ವಲ್ಪ ಜಾಸ್ತಿ ಇದ್ದಾರೆ. ಈ ಥರ ದೇವ್ರ ಕಾರ್ಯದಲ್ಲೆಲ್ಲ ಆಡಿಸ್ತಾರೆ. ನಮ್ಮ ಅಪ್ಪನೂ ಸೇರ್ಕೊಂಬಿಟ್ಟಿದ್ರು. ಅಂತೆಲ್ಲ ಆಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ. ಸೊ ಈಗೆಲ್ಲ ವೀಡಿಯೋ ಮಾಡ್ಬೇಕಾದ್ರೆ ಏನು ಹಿಂಗೆಲ್ಲ ಆಡೋರೆ ಅಂತ ಅನ್ನಿಸ್ತಾ ಇದ್ದೆ. ಮಾಡ್ಕೊಂಡೆಲ್ಲ ಬರ್ತಾಯಿದ್ರು. ನಮ್ಮ ಊರಲ್ಲಿರೋ ಹೆಂಗಸ್ರೆಲ್ಲ ಮನೆಯಿಂದ ಒಂದೊಂದು ಆರತಿ ಎತ್ಕೊಂಡು ಎಲ್ಲ ನಿಂತಿದ್ರು ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಪಟಾಕಿ ಹೊಡೆದು ದಿಕ್ಬಿಟ್ಟವ್ರ ಹತ್ರ. ಈ ನಮ್ಮೂರಲ್ಲಿ ಹೊಡೆದ್ರೆ ಒಂದು ಅಕ್ಕಪಕ್ಕದಲ್ಲಿರೋ 3-4 ಊರಲ್ಲೆಲ್ಲ ಕೇಳಿಸೋ ಥರ. ಸೊ ಈ ವಿಡಿಯೋ ಅಷ್ಟೇ ಬಂದ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಈಗ ಟ್ಯಾಕ್ಟ್ರಲ್ಲಿ ಮತ್ತು ಆಂಜನೇಯನ ಮತ್ತು ಲಕ್ಷ್ಮೀನ ಹೆಗ್ಲು ಮೇಲೆ ಹೊತ್ಕೊಂಡು ಬರ್ತಾಯಿದ್ರು. ಟ್ಯಾಕ್ಟ್ರಲ್ಲಿ ಒಂದು 2 ದೇವ್ರು ಇಕ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ರು. ಸಖತ್ತಾಗಿ ಕಾಣ್ತಿತ್ತು. ಇದೇ ಲಾಸ್ಟು. ಈ ಥರ ಇನ್ನು ಗ್ರ್ಯಾಂಡಾಗಿ ಮಾಡಲ್ಲ. ನೆಕ್ಸ್ಟ್ ಮಾಡಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡಿಕೊಂಡು ಚೆನ್ನಾಗಿ ಕೊನೆ ಮೂಮೆಂಟ್ವರೆಗೂ ನೋಡ್ಕೊಂಡು ಬಂದಿದ್ದೀವಿ. ಸಖತ್ತಾಗಿತ್ತು. ಹಾಗೆ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ